ಇಂದಿನ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತಿಸುತ್ತಾ ನಮ್ಮ ಶಾಲೆಯ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಇಂದು ನಮ್ಮ ಶಾಲೆಯು 27ನೇ ವರ್ಷದ ಹೆಮ್ಮೆಯ ಸಮಾರಂಭ. 27 ವರ್ಷದ ವಸಂತಗಳನ್ನು ಪೂರೈಸಿ 28ನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. 1997-98ನೇ ಸಾಲಿನಲ್ಲಿ ನಮ್ಮ ಶಾಲೆಯು ಶ್ರೀಯುತ ಎನ್ ವೆಂಕಟೇಶ್ ರೆಡ್ಡಿಯವರ ಕಟ್ಟಡದಲ್ಲಿ ನರ್ಸರಿಯಿಂದ LKGಯವರೆಗೆ ಶಾಲೆ ಪ್ರಾರಂಭಿಸಲ್ಪಟ್ಟಿತು. ಶಾಲೆಯ ಫಲಿತಾಂಶ ಹಾಗೂ ಸನ್ಮಾನಗಳು: 2005-6, 2006-7, 2007-8, 2008-9, 2009-10ನೇ ಸಾಲಿನಲ್ಲಿ SSLCಯಲ್ಲಿ 100% ಫಲಿತಾಂಶವನ್ನು ಪಡೆದು ತಾಲೂಕಿನಲ್ಲಿ ಪ್ರಥಮ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದೆ. ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಪ್ರಶಸ್ತಿ ಪತ್ರ ಮತ್ತು ಅಭಿನಂದನಾ ಫಲಕವನ್ನು ಅಂದಿನ ಶಿಕ್ಷಣ ಸಚಿವರಾದ ಶ್ರೀ ಬಸವರಾಜ ಹೊರಟ್ಟಿಯವರಿಂದ ಪಡೆದಿರುತ್ತೇವೆ. 2015-16ನೇ ಸಾಲಿನಲ್ಲಿ 95%, 2016-17ನಲ್ಲಿ 99%, 2017-18ನೇ ಸಾಲಿನಲ್ಲಿ 99%, 2018-19ನೇ ಸಾಲಿನಲ್ಲಿ 100% ಫಲಿತಾಂಶ, 2019-20ನೇ ಸಾಲಿನಲ್ಲಿ 100% ಫಲಿತಾಂಶವನ್ನು ಪಡೆದಿದ್ದು, 2021-22ನೇ ಸಾಲಿನಲ್ಲಿ ಮನೋಜ್ H. ಬೆಳ್ಳಿ ಎಂಬ ವಿದ್ಯಾರ್ಥಿಯು 625ಕ್ಕೆ 619 ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯದಲ್ಲಿ 6ನೇ ರ್ಯಾಂಕ್ಗಳನ್ನು ಪಡೆದಿರುತ್ತಾರೆ. 2022-23ನೇ ಸಾಲಿನಲ್ಲಿ 99% ಫಲಿತಾಂಶವನ್ನು ಪಡೆದಿರುತ್ತೇವೆ. ಶ್ರೀತೇಜ ಎಂಬ ವಿದ್ಯಾರ್ಥಿಯು 625ಕ್ಕೆ 622 ಅಂಕಗಳನ್ನು ಗಳಿಸಿ ಶಾಲೆಯ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಿರುತ್ತಾರೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. 2023-24ರಲ್ಲಿ 99% ಫಲಿತಾಂಶವನ್ನು ಪಡೆದಿರುತ್ತೇವೆ. ಬೃಂದಾಶ್ರೀ ಎಂಬ ವಿದ್ಯಾರ್ಥಿಯು 625ಕ್ಕೆ 607 ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾಳೆ ಎಂದು ಹೇಳಲು ಹರ್ಷಿಸುತ್ತೇನೆ. ಸಿಬ್ಬಂದಿಯ ವರ್ಗ: ನಮ್ಮ ಶಾಲೆಯಲ್ಲಿ ಉತ್ತಮ ತರಬೇತಿ ಮತ್ತು ವಿದ್ಯಾರ್ಹತೆಯನ್ನು ಹೊಂದಿದ ದಕ್ಷ ಹಾಗೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ 45 ಶಿಕ್ಷಕ ವೃಂದವನ್ನು ಒಳಗೊಂಡಿದೆ ಹಾಗೂ 16 ಶಿಕ್ಷಕೇತರರು, 6 ಜನ ಆಯಾಗಳ ಸಿಬ್ಬಂದಿಯ ವರ್ಗವನ್ನು ಹೊಂದಿರುತ್ತದೆ. ನಮ್ಮ ಶಾಲೆಯಲ್ಲಿ ದೂರದಿಂದ ಬರುವ ಮಕ್ಕಳ ಅನುಕೂಲಕ್ಕಾಗಿ ನುರಿತ ವಾಹನ ಚಾಲಕರು ಹಾಗೂ ಸಹಾಯಕರು ಒಳಗೊಂಡಿದ್ದು ಒಟ್ಟು 67 ಸಿಬ್ಬಂದಿಯನ್ನು ಹೊಂದಿರುತ್ತೇವೆ. ರಾಷ್ಟ್ರೀಯ ಹಬ್ಬಗಳು ಮತ್ತು ವಿವಿಧ ಕಾರ್ಯಕ್ರಮಗಳು: ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಮೇ ತಿಂಗಳಲ್ಲಿ 10ನೇ ತರಗತಿಯವರೆಗೆ ಶೈಕ್ಷಣಿಕ ವರ್ಷ ಪ್ರಾರಂಭವಾಯಿತು. ಈ ಶೈಕ್ಷಣಿಕ ವರ್ಷದ ಪ್ರಾರಂಭಕ್ಕೆ ನಮ್ಮ ಶಾಲೆಯ ಶಿಕ್ಷಕರಿಂದ ಮಕ್ಕಳನ್ನು ಸ್ವಾಗತಿಸಲಾಯಿತು. 10ನೇ ತರಗತಿಯವರೆಗೆ ಮೇ 2ರಿಂದ 14 ಅವರೆಗೆ ಸೇತುಬಂಧ ತರಗತಿಗಳನ್ನು ಹೇಳಿಕೊಡಲಾಯಿತು. ಮೇ 17ರಿಂದ 24ವರೆಗೂ LKGಯಿಂದ 9ನೇ ತರಗತಿಯವರೆಗೂ ಎಲ್ಲ ಮಕ್ಕಳಿಗೂ ಸೇತುಬಂಧ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. 2024-25ನೇ ಸಾಲಿನಲ್ಲಿ ಶೈಕ್ಷಣಿಕ ಪಠ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಲಾಯಿತು ಮತ್ತು ಹಿರಿಯ ಮತ್ತು ಕಿರಿಯ ಮಕ್ಕಳಿಗೆ ಜೂನ್ 3ರಿಂದ ಪ್ರಾರಂಭಿಸಲಾಯಿತು. ಮಕ್ಕಳಿಗೆ ಕಾನೂನು ಬಗ್ಗೆ ಅರಿವು ಮೂಡಿಸಲು 6 ಜೂನ್ರಂದು ಪೊಲೀಸ್ ಠಾಣೆ ಹೆಬ್ಬಗೋಡಿ ಭೇಟಿ ಮಾಡಿಸಿ ಹೆಬ್ಬಗೋಡಿಯ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ನಮ್ಮ ಶಾಲಾ ಮಕ್ಕಳಿಗೆ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಮಕ್ಕಳಿಗೆ ಹೃದಯ ಮುಟ್ಟುವಂತೆ ಹಾಗೂ ನೀವು ಕೂಡ ಭಾವಿ ಭವಿಷ್ಯದಲ್ಲಿ ಇದೇ ರೀತಿ ಕೆಲಸ ಮಾಡಬಹುದು ಎಂಬ ಕಿವಿಮಾತನ್ನು ಕೊಟ್ಟಿರುತ್ತಾರೆ. ಇದಕ್ಕೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು ಎಂಬ ಸಂದೇಶವನ್ನು ಈ ವೇದಿಕೆಯ ಮೂಲಕ ತಿಳಿಸುತ್ತಿದ್ದೇವೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. ದಿನಾಂಕ 8/6/2024ರಂದು ಶೈಕ್ಷಣಿಕ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಇದರಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ದಿನಾಂಕ 21/6/2024ರಂದು ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ನಮ್ಮ ಶಾಲೆಯ ಪ್ರಾಂಶುಪಾಲರ ನೇತೃತ್ವದಲ್ಲಿ
ಹಾಗೂ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ ಹೆಬ್ಗೋಡಿ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿದ್ದು, ಇದರಲ್ಲಿ ನಮ್ಮ ಶಾಲೆಯ ಮಕ್ಕಳು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಿನಾಂಕ 27/6/2024 ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಇದರ ಕ್ರಮದಲ್ಲಿ ಮಕ್ಕಳಿಗೆ ಕೆಂಪೇಗೌಡರ ಜೀವನ ಚರಿತ್ರೆಯ ಬಗ್ಗೆ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲೆಯ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಮತದಾನ ಮೂಲಭೂತ ಹಕ್ಕು, ಪ್ರತಿಯೊಬ್ಬರೂ ಮತದಾನವನ್ನು ಚಲಾಯಿಸಬೇಕು ಎಂಬ ಘೋಷವಾಕ್ಯದೊಂದಿಗೆ ಮತದಾನವನ್ನು ಮಕ್ಕಳಲ್ಲಿ ಅರಿವು ಮೂಡಿಸಲು ತರಗತಿಗಳಿಗೆ ಅನುಕೂಲವಾಗುವಂತೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆರೋಗ್ಯ ಮಂತ್ರಿ, ಸ್ವಚ್ಛತಾ ಮಂತ್ರಿ, ಕ್ರೀಡಾ ಮಂತ್ರಿ ನಾಮನಿರ್ದೇಶನವನ್ನು ಮಾಡಲಾಯಿತು. ಹಾಗೂ ಮಕ್ಕಳು ತಯಾರು ಮಾಡಿ ಸ್ವತಃ ಮಕ್ಕಳೇ ಕ್ಯಾನ್ವಾಸ್ ಮಾಡಿ 29/6/2024 ನಮ್ಮ ಶಾಲೆಯ ಪ್ರಾಂಶುಪಾಲ್ ಸರ್, HM ಮೇಡಮ್, ಶ್ವೇತಾ ಚರಣ್ ಸರ್, HM ಸರ್, ಸಮಾಜ ಶಿಕ್ಷಕಿ ಶ್ರೀಮತಿ ಭೂಮಕಾ ಮೇಡಮ್ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರ ಸಹಾಯದೊಂದಿಗೆ ಚುನಾವಣೆಯನ್ನು ಮಾಡಲಾಯಿತು. ಇದರಲ್ಲಿ ವಿಜೇತರಾದ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಬ್ಯಾಡ್ಜ್ಗಳನ್ನು ಕೊಟ್ಟು ಸನ್ಮಾನ ಮಾಡಲಾಯಿತು. 30/6/2024 ಅಕ್ಷರಾಭ್ಯಾಸ ಎಂಬ ಉಕ್ತಿಯನ್ನು ಇಟ್ಟುಕೊಂಡು ನರ್ಸರಿಯಿಂದ LKG UKG ಮಕ್ಕಳಿಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ಹೇಗೆ ಅಕ್ಷರಾಭ್ಯಾಸವನ್ನು ಮಾಡುವರೋ ಅದೇ ರೀತಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಾಯಿತು. ದಿನಾಂಕ 21/7/2024 ಗುರುಪೌರ್ಣಿಮೆಯನ್ನು ಆಚರಿಸಲಾಯಿತು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ವಾಕ್ಯದೊಂದಿಗೆ ನಮ್ಮ ಶಾಲೆಯಲ್ಲಿ ಶ್ರೀ ಸಾಯಿಬಾಬಾರವರ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸ್ಕೌಟ್ ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದರು. ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ದಿನಾಂಕ 27/7/2024 ರಚನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಪೋಷಕ ಮತ್ತು ಶಿಕ್ಷಕರ ಸಭೆಯನ್ನು ಮಾಡಲಾಯಿತು. ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ರ್ಯಾಂಕ್ ಪಡೆದಿರುವ ಮಕ್ಕಳಿಗೆ ಬ್ಯಾಡ್ಜನ್ನು ಕೊಟ್ಟು ಸನ್ಮಾನಿಸಲಾಯಿತು. 2024 ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ SSLC ಮಕ್ಕಳ ಪ್ರತಿಭಾ ಪುರಸ್ಕಾರ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಮಕ್ಕಳು ಸಹ ಭಾಗಿಯಾಗಿ ಸನ್ಮಾನಿತರಾದರು. ಆಗಸ್ಟ್ 3/2024 ಯೆಲ್ಲೋ ಡೇ ಆಚರಿಸಲಾಯಿತು. ಮಕ್ಕಳೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದರು. ಇದರಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಾಯಿತು ಮತ್ತು ಅವರಿಗೆ ಸುಖಕರವಾದ ವಾತಾವರಣ ನಿರ್ಮಿಸಲಾಯಿತು. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಮತಿ ಶಾರದಾ ಮೇಡಮ್ ಅವರು ವಹಿಸಿಕೊಂಡಿದ್ದರು. ಆಗಸ್ಟ್ 5/2024 UKGಯಿಂದ 4ನೇ ತರಗತಿಯವರೆಗೂ ಓದಿನ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. 5ರಿಂದ 10ನೇ ತರಗತಿಯವರೆಗೂ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ 10 ನರ್ಸರಿಯಿಂದ 10ನೇ ತರಗತಿಯವರೆಗೂ ಗಾಯನ ಸ್ಪರ್ಧೆಯನ್ನು ಮಾಡಲಾಯಿತು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಹಾಗೂ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮವು ಸಾಕ್ಷಿಯಾಯಿತು. 11/8/2024 ಕರ್ನಾಟಕ 50ರ ಸಂಭ್ರಮ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ಉಸಿರಾಗಲಿ ಎನ್ನುವ ವಿಶೇಷ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆಗೊಂಡ ಕನ್ನಡ ಜ್ಯೋತಿ ರಥಯಾತ್ರೆಯು ದಿನಾಂಕ 11/8/2024 ಹೆಬ್ಗೋಡಿ ಮಾರ್ಗವಾಗಿ ಆನೇಕಲ್ ಕಡೆ ಹೋಗುತ್ತಿರುವ ರಥಯಾತ್ರೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಕನ್ನಡವನ್ನು ಪ್ರತಿಬಿಂಬಿಸುವಂತಹ ಕೆಲವು ವೇಷಭೂಷಣಗಳೊಂದಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿ ನಮ್ಮ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದರು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡ ಪರ ಘೋಷಣೆಗಳನ್ನು ಕೂಗಿ ಕನ್ನಡ ಮಾತೆಗೆ ನುಡಿನಮನವನ್ನು ಸಲ್ಲಿಸಲಾಯಿತು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ರೋಸ್ಮೇರಿ ಮೇಡಮ್ ಅವರು ವಹಿಸಿಕೊಂಡರು. ಧ್ವಜಾರೋಹಣವನ್ನು ಪ್ರಾಂಶುಪಾಲರಾದ ಡಾಕ್ಟರ್ LN ಬಾಬು ಸಾರ್ ಅವರು ನಡೆಸಿಕೊಟ್ಟರು.
ಈ ಕಾರ್ಯಕ್ರಮದಲ್ಲಿ ಪಥಸಂಚಲನ, ನೃತ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಲಾಯಿತು. ಈ ಕಾರ್ಯಕ್ರಮದ ಮೇಲ್ವಿಚಾರಣೆಯನ್ನು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಕೃಷ್ಣಾನಾಯಕ್ ಅವರು ನಡೆಸಿಕೊಟ್ಟರು. ಶಿಕ್ಷಕರ ಸಹಾಯದೊಂದಿಗೆ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲಾಯಿತು. ದಿನಾಂಕ 19/8/2024 ಕಿರುಪರೀಕ್ಷೆಯನ್ನು ಮಾಡಲಾಯಿತು. ದಿನಾಂಕ 29/8/2024 ಕರಾಟೆ ತಾಲೂಕು ಹಂತದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಭಾಗಿಯಾಗಿ 13 ಚಿನ್ನದ ಪದಕ, 6 ಬೆಳ್ಳಿಯ ಪದಕ, 3 ತಾಮ್ರದ ಪದಕಗಳನ್ನು ಗೆದ್ದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ದಿನಾಂಕ 5/9/2024 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಸರ್ವಪಲ್ಲಿ ರಾಧಾಕೃಷ್ಣನ್ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಲಾಯಿತು. ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಸನ್ಮಾನ ಮಾಡಲಾಯಿತು. ಇನ್ನೊಂದು ಶುಭ ವಿಚಾರ ಏನೆಂದರೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ರೋಸ್ಮೇರಿ ಮೇಡಮ್ ಅವರನ್ನು ತಾಲೂಕು ಹಂತದ ಶಿಕ್ಷಕ ದಿನಾಚರಣೆಯಲ್ಲಿ ಭಾಗಿಯಾಗಿ ಜೀವಮಾನ ಸಾಧಕಿ ಎಂಬ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಯಿತು ಎಂದು ಹೇಳಲು ಹೆಮ್ಮೆ ಅನಿಸುತ್ತಿದೆ. ದಿನಾಂಕ 12/9/2024 ಜಿಲ್ಲಾ ಹಂತದಲ್ಲಿ ಕರಾಟೆಯಲ್ಲಿ ಭಾಗಿಯಾದ ನಮ್ಮ ಮಕ್ಕಳು ಇದರಲ್ಲಿ ವಿಜೇತರಾಗಿ ರಾಜ್ಯ ಹಂತದ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತದೆ. ತೇಜಸ್ವಿನಿ, ರಿಷಿಕಾ, ಲಕ್ಷ್ಮಣಪ್ರಸಾದ್, ಮಾನಸ, ನಿರೀಕ್ಷಾ ರಾಜ್ಯ ಹಂತಕ್ಕೆ ಆಯ್ಕೆಯಾಗಿರುತ್ತದೆಂದು ಹೇಳಲು ಹೆಮ್ಮೆ ಅನಿಸುತ್ತದೆ. 19/9/2024 SA1 ಅಂದರೆ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡಲಾಯಿತು. ದಿನಾಂಕ 2/10/2024 ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಶಾಲೆಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಮಹಾತ್ಮ ಗಾಂಧೀಜಿಯವರ ಕೊಡುಗೆಗಳ ಬಗ್ಗೆ ಸ್ಮರಿಸಲಾಗಿ ಸ್ವಚ್ಛತಾ ಆಂದೋಲನವನ್ನು ಮಕ್ಕಳಿಂದ ಪ್ರಬಂಧ, ಭಾಷಣ, ಚಿತ್ರಕಲಾ ಚಟುವಟಿಕೆಗಳನ್ನು ಮಾಡಿಸಲಾಯಿತು. ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ ಎಂದು ಪ್ಲೆಡ್ಜ್ ಮಾಡಿಸಲಾಯಿತು. 9/10/2024 ನಮ್ಮ ಶಾಲೆಯಿಂದ ಭಾಗಿಯಾದ ಶಿಕ್ಷಕರು ಮಕ್ಕಳಿಗೆ ಶಿಸ್ತು ಸಂಯಮವನ್ನು ಬೆಳೆಸಲು ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ ತರಬೇತಿಯಲ್ಲಿ ಭಾಗಿಯಾಗಿರುತ್ತಾರೆ. 17/10/2024 ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ಇದರಲ್ಲಿ ಮಕ್ಕಳಿಗೆ ಜಯಂತಿಯ ವಿಶೇಷತೆ ಬಗ್ಗೆಯನ್ನು ತಿಳಿಸಲಾಯಿತು. ದಿನಾಂಕ 19/10/2024 ಟೇಬಲ್ ಕಾಂಪಿಟೇಷನ್ಸ್ ಅನ್ನು ತರಗತಿಗಳಿಗೆ ಅನುಗುಣವಾಗಿ ಮಾಡಲಾಯಿತು. 1ರಿಂದ 10ನೇ ತರಗತಿಯವರೆಗೂ ಎಲ್ಲ ಮಕ್ಕಳು ಭಾಗವಹಿಸಿದ್ದರು. ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಾಯಿತು. ದಿನಾಂಕ 24/10/2024 ಪ್ರತಿ ವರ್ಷದಂತೆ ಈ ಬಾರಿಯೂ ಸಾಯಿ ಫೀಸ್ಟನ್ನು ಆಚರಿಸಲಾಯಿತು. ಮಕ್ಕಳಲ್ಲಿ ಧಾರ್ಮಿಕ ಸಹಿಷ್ಣುತೆ ಮತ್ತು ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾಗೂ ಅಂದು ಮಧ್ಯಾಹ್ನ ಸಮಯದಲ್ಲಿ ಮಕ್ಕಳಿಗೆ ಊಟವನ್ನು ನೀಡಲಾಯಿತು. 1/11/2024 69ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಾಗಿ ಆಚರಿಸಲಾಯಿತು. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ LN ಬಾಬು ಸಾರ್, ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ರೋಸ್ಮೇರಿ ಮೇಡಮ್, ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಕೃಷ್ಣಾನಾಯಕ್, ಶಿಕ್ಷಕ ವೃಂದ, ಮಕ್ಕಳು ಎಲ್ಲರೂ ಸೇರಿ ಕನ್ನಡ ತಾಯಿಗೆ ನುಡಿನಮನವನ್ನು ಸಲ್ಲಿಸಲಾಯಿತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬುದನ್ನು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. 8/11/2024 ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. ಕುಲ ಕುಲವೆಂದು ಒಡೆದಾಡೆದಿರು, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಎಂಬ ಹಾಡಿನ ಮೂಲಕ ನಮಗೆಲ್ಲರನ್ನೂ ಕೂಡ ಜಾಗೃತರನ್ನಾಗಿ ಮಾಡಿದ ಕನಕದಾಸರ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಕನಕದಾಸರ ಜೀವನ ಚರಿತ್ರೆಯ ಬಗ್ಗೆ ಎಳೆಯಾಗಿ ಭಾಷಣದ ಮೂಲಕ ಮಕ್ಕಳಿಗೆ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ಅಚ್ಚುಕಟ್ಟಾಗಿ ತಮಗೆ ವಹಿಸಿದ ಕೆಲಸವನ್ನು ನಿರ್ವಹಿಸಿದರು. ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ನಮ್ಮ ಶಾಲೆಯಲ್ಲಿ ಜವಾಹರ್ಲಾಲ್ ನೆಹರು ಅವರ ಸಾಧನೆ ಬಗ್ಗೆ ತಿಳಿಸಲಾಯಿತು. ನವೆಂಬರ್ 16 ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ನಾಟಕ ಸ್ಪರ್ಧೆಯನ್ನು ಆಚರಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು.
ನವೆಂಬರ್ 21ರಂದು ಬೆಂಕಿ ಇಲ್ಲದೆ ಅಡಿಗೆಯನ್ನು ಹೇಗೆ ಮಾಡಬಹುದು ಎಂಬ ವಿಷಯಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಸ್ಪರ್ಧೆಯನ್ನು ನೀಡಲಾಯಿತು. ಮಕ್ಕಳು ತಮಗೆ ಗೊತ್ತಿರುವ ವಿಧ ವಿಧವಾದ ಬೆಂಕಿ ಇಲ್ಲದ ಆಹಾರವನ್ನು ಹೇಗೆ ತಯಾರು ಮಾಡಬಹುದು ಎಂಬುದನ್ನು ಸ್ವತಃ ತಾವೇ ಪ್ರಾಯೋಗಿಕವಾಗಿ ಮಾಡಿದರು. ಈ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ದಿನಾಂಕ 28/11/2024ರಂದು 3ನೇ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡಲಾಯಿತು. ದಿನಾಂಕ 2/12/2024ರಂದು ನರ್ಸರಿ, LKG, UKG ಮಕ್ಕಳಿಗೆ ಒಳ್ಳೆಯ ಹವ್ಯಾಸಗಳನ್ನು ಕಲಿಸಲು ಕಿರುನಾಟಕಗಳ ಮೂಲಕ ಒಳ್ಳೆಯ ಹವ್ಯಾಸಗಳನ್ನು ಪರಿಚಯಿಸಲಾಯಿತು. 7/12/2024ರಂದು ನರ್ಸರಿಯಿಂದ 10ನೇ ತರಗತಿಯವರೆಗೂ ಶ್ಲೋಕ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಇದರಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸಲಾಯಿತು. ದಿನಾಂಕ 12/12/2024ರಂದು ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಖೇಲ್ ಕೂದ್ ಸ್वस्थ रहो ಎಂಬ ಉಕ್ತಿಯ ಮೂಲಕ ಪ್ರಾರಂಭವಾದ ನಮ್ಮ ಕ್ರೀಡೆಯು ಮಕ್ಕಳಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಸದೃಢಗೊಳಿಸಲು ಸಹಾಯಕವಾಗುತ್ತದೆ. ಕ್ರೀಡಾ ದಿನದಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಮಹಾನ್ ವ್ಯಕ್ತಿಯರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಯ ಬಗ್ಗೆ ತಿಳಿಸಲಾಯಿತು. ನರ್ಸರಿಯಿಂದ 10ನೇ ತರಗತಿಯವರೆಗೂ ವೈಯಕ್ತಿಕ ಆಟ ಮತ್ತು ಗುಂಪು ಆಟಗಳನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಲಾಯಿತು. ದಿನಾಂಕ 19/12/2024ರಂದು ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳಿಗೆ ನಮ್ಮ ನಡೆ ಕೃಷಿಯ ಕಡೆಗೆ ಎಂಬ ಉಕ್ತಿಯ ಮೂಲಕ ನಮ್ಮ ಮಕ್ಕಳನ್ನು ಕೃಷಿಯ ಬಗ್ಗೆ ಅರಿವು ಮೂಡಿಸಲಾಯಿತು. ದಿನಾಂಕ 20/12/2024ರಂದು ಪ್ರೌಢಶಾಲೆಯ ಮಕ್ಕಳಿಗೆ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಡಿಸಲಾಯಿತು. ಸೇಂಟ್ ಮೇರೀಸ್ ಕ್ರಿಕೆಟ್ ಟೂರ್ನಿಮೆಂಟ್ ತುಂಬ ಚೆನ್ನಾಗಿ ಮೂಡಿಬಂತು. ಮಕ್ಕಳು ಈ ಟೂರ್ನಿಮೆಂಟ್ನಲ್ಲಿ ಬಹಳ ಉತ್ಸಾಹದಿಂದ ಆಡಿ ಗೆದ್ದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು. ಪ್ರಥಮ ಸ್ಥಾನದಲ್ಲಿ ರಾಯಲ್ ಸ್ಟ್ರೈಕರ್ಸ್, ದ್ವಿತೀಯ ಸ್ಥಾನದಲ್ಲಿ ಈಗಲ್ಸ್. ಜನವರಿ 3, 2025ರಂದು ಸಾವಿತ್ರಿಬಾಯಿ ಫುಲೆಯ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಸಾವಿತ್ರಿಬಾಯಿ ಫುಲೆಯವರು ಹೆಣ್ಣು ಮಕ್ಕಳಿಗೆ ಆದರ್ಶ ಮಹಿಳೆಯಾಗಿದ್ದರು. ಅಂದಿನ ಕಾಲದ ಜಾತಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಸಹಗಮನ ಪದ್ಧತಿ ಮುಂತಾದ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆಯೆಂದರೆ ಸಾವಿತ್ರಿಬಾಯಿ ಫುಲೆಯವರು. ನಮ್ಮ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಸಾಧನೆ ಬಗ್ಗೆ ಮಕ್ಕಳಿಗೆ ತಿಳಿಸಲಾಯಿತು. ಜನವರಿ 12, 2025ರಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಯಿತು. ಸನಾತನ ಧರ್ಮವನ್ನು ಎತ್ತಿ ಪ್ರಪಂಚಕ್ಕೆ ಗುರುತಿಸಿ ಪರಿಚಯ ಮಾಡಿಕೊಟ್ಟಂಥ ಮಹಾನ್ ವ್ಯಕ್ತಿ ಎಂದರೆ ಸ್ವಾಮಿ ವಿವೇಕಾನಂದರು. ಅವರು ಬದುಕಿದ್ದು ಕೇವಲ ವರ್ಷಗಳ ಮಾತ್ರ. ಅವರ ಸಾಧನೆ ಯಾರೂ ಮರೆಯುವಂತಿಲ್ಲ. ಅಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಮಕ್ಕಳು ಕೂಡ ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಪಾಲಿಸಬೇಕು ಎಂಬ ಸಂದೇಶವನ್ನು ನೀಡಲಾಯಿತು. ಜನವರಿ 14 ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಹಬ್ಬ ಎಂದರೆ ಸಂಕ್ರಾಂತಿಯ ಹಬ್ಬ. ನಮ್ಮ ಶಾಲೆಯಲ್ಲಿ ಮಕ್ಕಳಿಂದ ನೃತ್ಯ ಮಾಡಿಸಿ ಅಂದಿನ ವಿಶೇಷತೆ ಬಗ್ಗೆ ಮಕ್ಕಳಿಗೆ ತಿಳಿಸಲಾಯಿತು. 3ರಿಂದ 7ನೇ ತರಗತಿಯವರೆಗೆ ಅಬಕಾಸ್ ತರಗತಿಯನ್ನು ವರ್ಷದ ಪ್ರಾರಂಭದಿಂದ ತೆಗೆದುಕೊಳ್ಳಲಾಗಿದ್ದು, ಮಕ್ಕಳಿಗೆ ಬುದ್ಧಿಶಕ್ತಿಯನ್ನು ವೃದ್ಧಿಸಲು ಈ ಯೋಜನೆಯಾಗಿರುತ್ತದೆ. ವರ್ಷದ ಅಂತ್ಯದಲ್ಲಿ ಮಕ್ಕಳು ಎಷ್ಟು ಪರಿಣಿತರಾಗಿರುವರು ಎಂಬುದನ್ನು ಪರೀಕ್ಷಿಸಲು ಜನವರಿ 22ರಂದು ಮಕ್ಕಳನ್ನು ಪರೀಕ್ಷಿಸಲಾಯಿತು. ಪರೀಕ್ಷೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಗಿತ್ತು ಹಾಗೂ ಪರೀಕ್ಷೆಯಲ್ಲಿ ಭಾಗಿಯಾದ ಪ್ರತಿಯೊಬ್ಬ ಮಕ್ಕಳಿಗೂ ಪಾರ್ಟಿಸಿಪೇಟ್ ಸರ್ಟಿಫಿಕೇಟನ್ನು ನೀಡಲಾಗಿತ್ತು. ಜನವರಿ 22ರಂದು ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳಿಗೆ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕ್ವಿಜ್ನಲ್ಲಿ 9ನೇ ತರಗತಿಯ ಹರ್ಷ ಮತ್ತು ಪಾಯ್ಸನ್ ಎಂಬ ವಿದ್ಯಾರ್ಥಿಯು ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಚಿತ್ರಕಲೆಯಲ್ಲಿ ಲಿಖಿತ್ ಎಲ್ ಎಂಬ ವಿದ್ಯಾರ್ಥಿಯು ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ದಿನಾಂಕ 23/1/2025ರಂದು 4ನೇ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡಲಾಯಿತು. ಜನವರಿ 25, 2025ರಂದು SSLC ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಅವಿಸ್ಮರಣೀಯನ್ನಾಗಿ ಉಳಿಸಲು ಘಟಿಕೋತ್ಸವವನ್ನು ಆಚರಿಸಲಾಯಿತು. ಇದರಲ್ಲಿ ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ವೇದಿಕೆ ಭಾವನಾತ್ಮಕದ ವೇದಿಕೆಯಾಗಿತ್ತು. ಜನವರಿ 26 ಗಣತಂತ್ರ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು.
ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋಕ್ಕೆ ಪುಷ್ಪನಮನವನ್ನು ಸಲ್ಲಿಸಲಾಯಿತು. ಈ ದಿನದ ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಸಲಾಯಿತು. ಜನವರಿ 26 ಟ್ಯಾಲೆಂಟೆಡ್ ಶೋ ಕಾರ್ಯಕ್ರಮವನ್ನು ಮಾಡಲಾಯಿತು. ನರ್ಸರಿ, LKG, UKG ಮಕ್ಕಳಿಗೆ ಸಂವಹನ ಕೌಶಲ್ಯವನ್ನು ವೃದ್ಧಿಗೊಳಿಸಲು ಈ ಕಾರ್ಯಕ್ರಮವಾಗಿದ್ದು, ಮಕ್ಕಳೇ ತಯಾರಿಸಿದ ಕೆಲವು ಚಟುವಟಿಕೆಗಳನ್ನು ಪೋಷಕರ ಸಮ್ಮುಖದಲ್ಲಿ ಇಡಲಾಯಿತು. ಮಗುವಿನ ಸರ್ವತೋಮುಖ ಬೆಳವಣಿಗೆಯ ವೇದಿಕೆಯೇ ಇದಾಗಿತ್ತು. ದಿನಾಂಕ 29/1/2025 ರಸ್ತೆ ಸುರಕ್ಷತಾ ಜಾಥಾವನ್ನು ಮಾಡಲಾಯಿತು. ಸ್ಕೌಟ್ ಮತ್ತು ಗೈಡ್ ಮಕ್ಕಳು ಫಲಕಗಳನ್ನು ಹಿಡಿದು ನಮ್ಮ ಶಾಲೆಯಿಂದ ಬೊಮ್ಮಸಂದ್ರವರೆಗೂ ಜಾಥಾವನ್ನು ಮಾಡಲಾಯಿತು. ರಸ್ತೆಯ ನಿಯಮಗಳನ್ನು ಘೋಷಣೆ ಕೂಗುತ್ತಾ ದಾರಿಯಲ್ಲಿ ಯಾರು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಹಾಕದೇ ಇರುವವರೆಗೆ ಮನವರಿಕೆ ಮಾಡಿಕೊಟ್ಟು ರೋಸನ್ನು ಕೊಡುವುದರ ಮೂಲಕ ಜೀವ ಅತ್ಯಮೂಲ್ಯ ಹಾಗೂ ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವಂತೆ ಮನವಿ ಮಾಡಿದರು. ಪ್ರತಿ ವರ್ಷದಂತೆ ನಮ್ಮ ಶಾಲೆಯಲ್ಲಿ ಕರಾಟೆ ತರಗತಿಯನ್ನು 1ರಿಂದ 10ನೇ ತರಗತಿಯವರೆಗೂ ಉಚಿತವಾಗಿ ತೆಗೆದುಕೊಳ್ಳಲಾಗುವುದು. ಆತ್ಮರಕ್ಷಣೆ ತಂತ್ರಗಾರಿಕೆಯಲ್ಲಿ ಕರಾಟೆಯೂ ಒಂದು. ಇದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕರಾಟೆ ಒಂದು ಮೂಲಭೂತ ಶಿಕ್ಷಣವಾಗಿದ್ದು, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಬೇತಿಯನ್ನು ಕೊಡುತ್ತಾ ಬರುತ್ತಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳು ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕರಾಟೆ ಚಾಂಪಿಯನ್ ಆಗಿ ಹೊರಬಂದಿದ್ದಾರೆ ಹಾಗೂ ನ್ಯಾಷನಲ್ ರೆಫರಿಗಳಾಗಿರುತ್ತಾರೆ ಎಂದು ಹೇಳಲು ಸಂತೋಷವಾಗುತ್ತಿದೆ. ಕಲಿಕಾ ಪ್ರಗತಿಗೆ ವಹಿಸಿದ ವಿಶೇಷ ಕಾಳಜಿಗಳು. ಈಗಾಗಲೇ ಶಿಕ್ಷಕರು ಮತ್ತು ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚಿಸಲಾಗಿದೆ. ಪ್ರೌಢಶಾಲಾ ವಿಭಾಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳ ಪ್ರಗತಿಗಾಗಿ ಉಚಿತವಾಗಿ ನಮ್ಮ ಶಾಲೆಯಲ್ಲಿ ವಿಶೇಷ ತರಗತಿಗಳನ್ನು ಆಯೋಜಿಸಲಾಗಿದೆ. ನಮ್ಮ ಶಾಲೆಯಲ್ಲಿ ಒಟ್ಟು 1700 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಪ್ರಗತಿ ಪರಿಶೀಲನೆಗಾಗಿ ಮತ್ತು ಶಿಸ್ತನ್ನು ಕಾಪಾಡುವ ಉದ್ದೇಶದಿಂದ ಪ್ರತಿ ಕೊಠಡಿಯಲ್ಲಿಯೂ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಮುಂದಿನ ಯೋಜನೆಗಳು: ವಿದ್ಯಾರ್ಥಿಗಳ ಪ್ರಗತಿ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವುದು. ಇನ್ನೂ ಹೆಚ್ಚಿನ ಅನುಭವ ಹೊಂದಿದ ಬೋಧಕ ಸಿಬ್ಬಂದಿಯರನ್ನು ನಿಯೋಜಿಸಿಕೊಳ್ಳಲಾಗುತ್ತದೆ. ಅವಕಾಶ ತರಗತಿಗಳಿಗೆ ಹೆಚ್ಚು ಒತ್ತನ್ನು ಕೊಡುವುದು. ನರ್ಸರಿಯಿಂದ 5ನೇ ತರಗತಿಯವರೆಗೂ ಮಕ್ಕಳ ಟ್ಯಾಲೆಂಟ್ ಶೋಗಳಿಗೆ ಪ್ರೋತ್ಸಾಹಿಸುವುದು. ಸಂವಹನ ಕೌಶಲ್ಯವನ್ನು ಹೆಚ್ಚು ಒತ್ತು ಕೊಡುವುದು. ಶಿಸ್ತು ಮತ್ತು ಕಾರ್ಯದಕ್ಷತೆಗೆ ಹೆಸರಾಗಿರುವ ಈ ಸಂಸ್ಥೆಯನ್ನು ಇದೇ ರೀತಿ ಕಾಪಾಡಿಕೊಂಡು ಮುಂದುವರಿಸಲಾಗುವುದು.